So okay, in this video we will start the problems. ಪ್ರಾಬ್ಲಮ್ಸ್ ಶುರು ಮಾಡೋಣ್ರಿ. ಓಕೆ, 5 ಮಾರ್ಕ್ಸ್ ಕೇಳ್ಬೋದು, ಇಲ್ಲಾಂದ್ರೆ ಕೇಳಂಗಿಲ್ಲ, ಬಟ್ ಫಾರ್ 10 ಮಾರ್ಕ್ಸ್ ಕಂಪಲ್ಸರಿ ಇದು. ಫಸ್ಟ್ ಬೇಸಿಂದ ಚಾಲೂ ಮಾಡೋಣ್ರಿ. ಓಕೆ, ಬೇಸ್ ಪರ್ಫೆಕ್ಟ್ ಆಗ್ಬೇಕು ನಿಮಗೆ, ಆಮೇಲೆ ಏನ್ರಿಪ್ಪ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ ಪ್ರಾಬ್ಲಮ್ಸ್. ಬರ್ರಿ ಫಸ್ಟ್ ಕ್ವಶನ್ ನೋಡ್ರಿಪ್ಪ. ಇದು ಏನೈತ್ರಿ ಫಸ್ಟ್ ಕ್ವಶನ್ ಫಾರ್ ಎಷ್ಟು ಮಾರ್ಕ್ಸ್ರಿ ಗೊತ್ತಿಲ್ಲ, ಹೇಳಕ್ಕೆ ಬರಂಗಿಲ್ಲ, ಯಾಕಂದ್ರೆ 10 ಮಾರ್ಕ್ಸ್ ಬೇಸ್ ಐತಿರಲ್ಲ ಅದಕ್ಕೆ. ಫಸ್ಟ್ ಎ, ನಂಬರ್ 1 ಎ ಸ್ಟಾರ್ ಏನ್ರಿದು? ಎ ಸ್ಟಾರ್ ಕಂಪನಿ, ಎ ಸ್ಟಾರ್ ಕಂಪನಿ, ಎ ಸ್ಟಾರ್, ಬಿ ಸ್ಟಾರ್, 3 ಸ್ಟಾರ್ ಆ ಥರ ಆಯ್ತಿದ್ದು. ಎ ಸ್ಟಾರ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 20,000 equity shares, issued 20,000 equity shares of rupees 100 each. Okay, A Star Company Limited issued how many shares? 20,000. ಯಾವ್ದು ಶೇರ್ಸ್? ಇಕ್ವಿಟಿ ಶೇರ್ಸ್. ಯಾವ್ದು ಶೇರ್ಸ್? ಇಕ್ವಿಟಿ ಶೇರ್ಸ್. ಎಷ್ಟು ರುಪೀಸ್ ರೀಪ ಒಂದು ಶೇರ್? ಫಾರ್ rupees 100 each. ಓಕೆ, ಎ ಸ್ಟಾರ್ ಲಿಮಿಟೆಡ್ ಕಂಪನಿ ಲಿಮಿಟೆಡ್ issued 20,000 equity shares of rupees 100 each. The shares were allotted as follows. A, rupees 20 on application, rupees 40 on allotment, rupees 40 on call. Application, allotment, call. Application, allotment, call. Application, allotment, call. Okay, 20 plus 40 plus 40. Okay, we'll see all the shares, it means that all 20,000 equity shares, all the shares were duly received. Pass the journal entries in the books of A Star Company Limited. Okay, ಇದು ಅರ್ಥ ಏನ್ರಿಪ್ಪ? ಇದು ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ? ಎಷ್ಟು ಶೇರ್ಸ್ ಇಶ್ಯೂ ಮಾಡತ್ತಾರಿ ಅವರು ಕಂಪನಿಯವರು? ಎಷ್ಟು ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡತ್ತಾರಿ ಕಂಪನಿಯವರು? 20,000 ಇಕ್ವಿಟಿ ಶೇರ್ಸ್ ಅವರು ಇಶ್ಯೂ ಮಾಡತ್ತಾರಿ. ಅದ ಒಳಗೆ ಎಷ್ಟು ರಿಸೀವ್ ಮಾಡ್ತಾರೆ ಅವರು? ಕಂಪನಿಗೆ ಎಷ್ಟು ರಿಸೀವ್ ರೀ? ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್ ಅಂದ್ರೆ ಎಲ್ಲ 20,000 ಇಕ್ವಿಟಿ ಶೇರ್ಸ್ ಅವರಿಗೆ ಸಿಕ್ತ್ರಿ. ಎಲ್ಲ ಅವರು ರಿಸೀವ್ ಮಾಡಿಬಿಟ್ಟಾರಿಪ್ಪ ಎಲ್ಲ. ಏನು ಇನ್ನು ರಿಮೈನಿಂಗ್ ಏನ್ರಿ ಉಳ್ಕಿದ ಶೇರ್ಸ್ ಯಾವುದು ಇಲ್ಲ, ಎಲ್ಲ ರಿಸೀವ್ಡ್ ಐತ್ರಿ. ತಿಳಿತೀರಿ ನಿಮಗೆ? ಅವ್ರು ಎಷ್ಟು ಇಶ್ಯೂ ಮಾಡತ್ತಾರಿ ಶೇರ್ಸ್? 20,000 ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡತ್ತಾರಿ. ಅದರೊಳಗೆ ಎಷ್ಟು ರಿಸೀವ್ ಮಾಡ್ತಾರೆ ಇವರು? ಆಲ್ ದ ಶೇರ್ಸ್ ರಿಸೀವ್ ಮಾಡ್ತಾರೆ. ಏನ್ರಿ? ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್. ಎಲ್ಲ ಶೇರ್ಸ್ ಅವರಿಗೆ ಸಿಕ್ತ್ರಿ. 20,000 ಇಶ್ಯೂ ಮಾಡತ್ತಾರಿ, ಆಮೇಲೆ ಎಲ್ಲ ಶೇರ್ಸ್ ಅವರಿಗೆ ಸಿಕ್ತ್ರಿ, ರಿಸೀವ್ಡ್. ಓಕೆ, ಎಲ್ಲ ಶೇರ್ಸ್ ಏನ್ರಿಪ್ಪ? ರಿಸೀವ್ಡ್ ಐತ್ರಿ. ಈಗ ಏನ್ರಿಪ್ಪ? ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಎ ಸ್ಟಾರ್ ಕಂಪನಿ ಲಿಮಿಟೆಡ್. ನಿಮ್ದು ಹೆಡ್ಡಿಂಗ್ ಅದು ರೀ, ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್. ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಯಾವ ಕಂಪನಿ ಇದು? ಎ ಸ್ಟಾರ್ ಕಂಪನಿ ಲಿಮಿಟೆಡ್. ಎ ಸ್ಟಾರ್ ಕಂಪನಿ ಲಿಮಿಟೆಡ್. ಇಯರ್ ಏನು ಕೊಟ್ಟಾರೆ ಅವರು? ಇಯರ್ 2023 2024 ಏನು ಕೊಟ್ಟಾರಿ? ಏನು ಕೊಟ್ಟಿಲ್ಲ. ಅದಕ್ಕೇನ್ರಿಪ್ಪ? ಫಾರ್ ದ ಇಯರ್ ಅಂತ ಬರಂಗಿಲ್ಲ. ಫಸ್ಟ್ ಸೀರಿಯಲ್ ನಂಬರ್, ನೆಕ್ಸ್ಟ್ ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ LF, ನೆಕ್ಸ್ಟ್ ಡೆಬಿಟ್ ರುಪೀಸ್, ನೆಕ್ಸ್ಟ್ ಕ್ರೆಡಿಟ್ ರುಪೀಸ್. ಓಕೆ, ಅವ್ರು ಕೊಳರಿ ಕೊಡಬೇಡ್ರಿ, ಸಂಬಂಧ ಇಲ್ಲ ನಮಗೆ. ಇದು ತೆಗೀರಿದು, ಇದು ಬರಂಗಿಲ್ಲ. ಇದು ಏನಿದು? ಬರಂಗಿಲ್ಲ, ಇದು ತೆಗಿಬೇಕಿದು. ಇದು ಆ್ಯಕ್ಚುಲಿ ಬರಂಗಿಲ್ಲ, ಸೊಲ್ಯೂಷನ್ ಒಳಗೆ ಬರಂಗಿಲ್ಲ. ಫಾರ್ಮೆಟ್ ಒಳಗೆ ಬರ್ತೈತೆ ರೀ, ಬಟ್ ಸೊಲ್ಯೂಷನ್ ಒಳಗೆ ಬರಂಗಿಲ್ಲ ಇದು. ಇದು ಓಕೆ,
ಓಕೆ ನಾವು ಪರ್ಫೆಕ್ಟ್. ಓಕೆ ಫಸ್ಟ್ ಎಂಟ್ರಿ ಏನ್ರಿಪ್ಪ ರಿಸೀವ್ಡ್ ಎಷ್ಟು ಐತ್ರಿಪ್ಪ ಇಲ್ಲೇ ಅಪ್ಲಿಕೇಶನ್ ಐತ್ರಿ, ಅಲಾಟ್ಮೆಂಟ್ ಐತ್ರಿ, ಆಮೇಲೆ ಕಾಲ್ ಐತ್ರಿ. ಓಕೆ 3 ಅಪ್ಲಿಕೇಶನ್ 2 ಎಂಟ್ರಿ ಪಾಸ್ ಮಾಡ್ಬೇಕು, ಅಲಾಟ್ಮೆಂಟ್ 2 ಎಂಟ್ರಿ ಪಾಸ್ ಮಾಡ್ಬೇಕು, ಆಮೇಲೆ ಕಾಲ್ 2 ಎಂಟ್ರಿ ಪಾಸ್ ಮಾಡ್ಬೇಕು. ಕಾಲ್ ಓಕೆ ಬರೀ ಕಾಲ್ ಅಂತ ಕೊಟ್ಟನ್ರಿ, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್, ಮಿಸ್ ಕಾಲ್, ಸಾರಿ ಯಾವ ಕಾಲ್ ಕೊಟ್ಟಿಲ್ಲ, ಅದಕ್ಕೆ ಏನ್ರಿಪ್ಪ ಬರೀ ಕಾಲ್ ಅಂತ ಕೊಟ್ಟನ್ರಿ. ಅಲ್ಲಿ ಏನ್ರಿಪ್ಪ ಅಪ್ಲಿಕೇಶನ್ 2, ಅಲಾಟ್ಮೆಂಟ್ 2, ಕಾಲ್ 2 ಎಂಟ್ರಿ. ಅದಕ್ಕೆ ಏನ್ರಿಪ್ಪ ಫಸ್ಟ್ ಎಂಟ್ರಿ ಏನ್ರಿ ರಿಸೀವ್ಡ್ ಎಂಟ್ರಿ ಅಲ್ಲ, ಅದು ರಿಸೀವ್ಡ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಓಕೆ ಇಲ್ಲ ಐತೆ ನೋಡ್ರಿ ಇಲ್ಲ ಫಾರ್ಮಾಟ್. ಫಸ್ಟ್ ಎಂಟ್ರಿ ಏನ್ರಿಪ್ಪ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಮಾಡಬೇಕು, ಪಾಸ್ ಮಾಡ್ಬೇಕು, ರಿಸೀವ್ಡ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಶೇರ್ ಯಾವ ಶೇರ್ ಇದು ಇಕ್ವಿಟಿ ಶೇರ್ ಅಲ್ಲ, ಅಲ್ಲೇ ಕೊಡಲ್ರಿ ಇಕ್ವಿಟಿ ಶೇರ್, ಅದು ಎಂಟ್ರಿ ಪಾಸ್ ಮಾಡಬೇಕಿಲ್ಲ. ಫಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಅವ್ರಿಗೆ ಕೊಟ್ಟಂಗಿಲ್ಲ ನೀವು ಮಾಡಬೇಕು. ಓಕೆ ತಡೀರಿ, ಯಾವ ಶೇರ್ ರೀಪ ಇಲ್ಲೇ ಇಕ್ವಿಟಿ ಶೇರ್ಸ್. ಯಾವ ಶೇರ್ ಇದು ಇಕ್ವಿಟಿ ಶೇರ್ಸ್, ನೆನ್ಪಿಡ್ಕೊರಿದು ಯಾವ ಶೇರ್ ಇದು ಇಕ್ವಿಟಿ ಶೇರ್ಸ್. ಅದಕ್ಕೇನ್ರಿಪ್ಪ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್, ಶೇರ್ಗಿಂತ ಮುಂಚೆ ಯಾವ ಶೇರ್ ಇದು ಇಕ್ವಿಟಿ ಶೇರ್, ಇಲ್ಲಿ ಟು ಇಕ್ವಿಟಿ ಅಂತ ಬರೀರಿ, ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಶೇರ್ ಅಲ್ಲ, ಬೀಯಿಂಗ್ ಇಕ್ವಿಟಿ ಶೇರ್, ಬೀಯಿಂಗ್ ಇಕ್ವಿಟಿ ಶೇರ್, ಬೀಯಿಂಗ್ ಇಕ್ವಿಟಿ ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕ್ಬೇಕು, ಯಾಕಂದ್ರೆ ಇಕ್ವಿಟಿ ಐತ್ರಿ. ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ, ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಫಸ್ಟ್ ಎಂಟ್ರಿ ಪಾಸ್ ಮಾಡಿರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಅಮೌಂಟ್ ಆಮೇಲೆ ನೋಡೋಣ್ರಿ, ಈಗ ಬೇಡ. ಫಸ್ಟ್ ಇದು ಪರ್ಫೆಕ್ಟ್ ಮಾಡ್ಬೇಕು ನಾವು. ತಿಳಿತ್ರಿ ನಿಮಗೆ. ಓಕೆ ಫಸ್ಟ್ ರಿಸೀವ್ಡ್ ಎಂಟ್ರಿ ಪಾಸ್ ಮಾಡಿರಿ, ಅಪ್ಲಿಕೇಶನ್ ರಿಸೀವ್ಡ್ ಎಂಟ್ರಿ. ಆಮೇಲೆ ಸೆಕೆಂಡ್ ಎಂಟ್ರಿ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಎಂಟ್ರಿ, ಅಪ್ಲಿಕೇಶನ್ ಮನಿ ಏನ್ರಿಪ್ಪ ಟ್ರಾನ್ಸ್ಫರ್ ಎಂಟ್ರಿ. ಏನ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಇದು ಎಂಟ್ರಿ ಅಲ್ಲ, ಅದು ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕ್ಬಿಡ್ರಿ, ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕ್ಬಿಡ್ರಿ. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಟು ಯಾವ ಶೇರ್ ಕ್ಯಾಪಿಟಲ್ ಇದು, ಈಗ ಶೇರ್ಗಿಂತ ಮುಂಚೆ ಇಕ್ವಿಟಿ ಅಂತ ಹಾಕ್ರಿ, ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್, ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್. ಇಷ್ಟೇ ನೋಡ್ರಿಪ್ಪ ಇಲ್ಲೇ. ಸಿಂಪಲ್ ಐತಲ್ಲ, ಟು ಶೇರ್ ಕ್ಯಾಪಿಟಲ್ ಅಂದರೆ ಬರೀ ಶೇರ್ ಕ್ಯಾಪಿಟಲ್ ಅಷ್ಟು ಬರೀರಿ, ಪ್ರಾಬ್ಲಮ್ ಇಲ್ಲ. ಟು ಶೇರ್ ಕ್ಯಾಪಿಟಲ್ ಇಲ್ಲ ಅಂದರೆ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಷ್ಟು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್, ಓಕೆ ಪ್ರಾಬ್ಲಮ್ ಇಲ್ಲ. ನೋಡ್ರಿ ಇಲ್ಲೇ ಹೆಂಗೈತ್ರಿ. ಇಲ್ಲಾಂದರೆ ಬರೀ ಶೇರ್ ಕ್ಯಾಪಿಟಲ್ ಅಷ್ಟೇ ಬರೀರಿ, ಪ್ರಾಬ್ಲಮ್ ಇಲ್ಲ. ನೋಡ್ರಿ ಇಲ್ಲೇ ಫಸ್ಟ್ ರಿಸೀವ್ಡ್ ಎಂಟ್ರಿ ಪಾಸ್ ಮಾಡಿರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಸೆಕೆಂಡ್ ಎಂಟ್ರಿ ಏನ್ರಿಪ್ಪ ಟ್ರಾನ್ಸ್ಫರ್ ಎಂಟ್ರಿ, ಏನ್ರಿ ಶೇರ್ ಅಪ್ಲಿಕೇಶನ್, ಆ್ಯಕ್ಚುಲಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕ್ಬಿಟ್ರಿಪ್ಪ, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಇದು ಎಂಟ್ರಿ ಅಲ್ಲ, ಅದು ಇದು ಎಂಟ್ರಿ ಇರಪ್ಪ. ಇಲ್ಲೇ ಬಟ್ ಏನ್ರಿಪ್ಪ ಇಲ್ಲೇ ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕ್ಬಿಡ್ರಿಪ್ಪ, ಶೇರ್ಗಿಂತ ಮುಂಚೆ ಇಕ್ವಿಟಿ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ ಇದು ಸ್ವಲ್ಪ ಸೈಡ್ಸ್ ಅಷ್ಟೇ. ತಿಳಿತ್ರಿ. ಓಕೆ ಶೇರ್ ಅಪ್ಲಿಕೇಶನ್ 2 ಎಂಟ್ರಿ ಆಗೈತ್ರಿ, ಶೇರ್ ಅಪ್ಲಿಕೇಶನ್ 2 ಎಂಟ್ರಿ. ಫಸ್ಟ್ ಎಂಟ್ರಿ ರಿಸೀವ್ಡ್ ಎಂಟ್ರಿ, ಸೆಕೆಂಡ್ ಎಂಟ್ರಿ ಟ್ರಾನ್ಸ್ಫರ್ ಎಂಟ್ರಿ. ಈಗ ಥರ್ಡ್ ಎಂಟ್ರಿ ಏನ್ರಿಪ್ಪ ಅಲಾಟ್ಮೆಂಟ್, ಥರ್ಡ್ ಎಂಟ್ರಿ ಏನ್ರಿ ಅಲಾಟ್ಮೆಂಟ್. ಅಲಾಟ್ಮೆಂಟ್ಗೆ ಟ್ರಾನ್ಸ್ಫರ್ ಎಂಟ್ರಿ ಫಸ್ಟ್ ಮಾಡ್ಬೇಕು, ಅಲಾಟ್ಮೆಂಟ್ಗೆ ಸೆಕೆಂಡ್ ಎಂಟ್ರಿ ರಿಸೀವ್ ಮಾಡ್ಬೇಕು, ಹೌದಲ್ರಿ. ಅಲಾಟ್ಮೆಂಟ್ ಫಸ್ಟ್, ಟ್ರಾನ್ಸ್ಫರ್ ಎಂಟ್ರಿ ಇಲ್ಲೈತೆ ನೋಡ್ರಿ, ಟ್ರಾನ್ಸ್ಫರ್ ಎಂಟ್ರಿ ಇಲ್ಲ ಟ್ರಾನ್ಸ್ಫರ್ ಎಂಟ್ರಿದು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ತಡೀರಿ, ಬೀಯಿಂಗ್ ಇಕ್ವಿಟಿ ಶೇರ್ ಅಲ್ಲ, ಅದು ಶೇರ್ಗಿಂತ ಮುಂಚೆ ಇಕ್ವಿಟಿ ಆಗಬೇಕಲ್ಲ.
ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಇದು ಎಂಟ್ರಿ ಇಲ್ಲೇ ಪಾಸ್ ಮಾಡಬೇಕಲ್ಲ. ಈಗ ಇದು ಎಂಟ್ರಿ ಪಾಸ್ ಮಾಡ್ಬೇಕ್ರಿ ಇಲ್ಲೇ ಎಲ್ಲರಿಪ್ಪ ಇಲ್ಲೇ ಇದು ಎಂಟ್ರಿ ಇಲ್ಲೇ ಪಾಸ್ ಮಾಡ್ಬೇಕು. ಇಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಅಂತ ಐತ್ರಿ. ನೀವು ಇಲ್ಲಿ ಏನು ಹಾಕ್ಬೇಕು, ಇಲ್ಲಿ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಹಾಕ್ಬೇಕು. ನೀವು ಅಪ್ಲಿಕೇಶನ್ ಪ್ಲೇಸಲ್ಲಿ ಏನು ಹಾಕ್ಬೇಕು, ನೀವು ಅಲಾಟ್ಮೆಂಟ್ ಹಾಕ್ಬೇಕು. ಅಕೌಂಟ್ಮೆಂಟ್ ಡೆಬಿಟ್ ಟು ಇಲ್ಲೇ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಇಲ್ಲೇನು ಇಕ್ವಿಟಿ ಶೇರ್ ಕ್ಯಾಪಿಟಲ್. ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಅಂತ ಐತ್ರಿ. ಇಲ್ಲೇ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್ ಅಂತ. ಅದಕ್ಕೆ ಏನ್ರಿಪ್ಪ, ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕ್ಬಿಡ್ರಿ. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಯಾವ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್. ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬೀಯಿಂಗ್ ಯಾವ ಅಪ್ಲಿಕೇಶನ್ ಇದು, ಬೀಯಿಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್. ಓಕೆ, ಡನ್ ಮುಗಿತ್ರಿ. ಓಕೆ, ಅಲಾಟ್ಮೆಂಟ್ಗೆ ಟ್ರಾನ್ಸ್ಫರ್ ಎಂಟ್ರಿ ಮುಗಿತ್ರಿ. ಈಗ ಅಲಾಟ್ಮೆಂಟ್ಗೆ ರಿಸೀವ್ ಎಂಟ್ರಿ ಮಾಡ್ಬೇಕು. ರಿಸೀವ್ ಎಂಟ್ರಿ ಇಲ್ಲಿ ಐತ್ರಿ. ರಿಸೀವ್ಡ್ ಎಂಟ್ರಿ ಇಲ್ಲಿ ಐತ್ರಿಪ್ಪ. ಇಲ್ಲಿ ಏನೈತ್ರಿಪ್ಪ, ಅಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಸೇಮ್ ಎಂಟ್ರಿ ಇಲ್ಲೇ ಪಾಸ್ ಮಾಡ್ಬೇಕು ನೀವು. ಸೇಮ್ ಎಂಟ್ರಿ ಇಲ್ಲೇ ಪಾಸ್ ಮಾಡ್ಬೇಕು. ಏನೈತ್ರಿಪ್ಪ, ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೇಮ್ ಇರಲಿ. ಇಲ್ಲಿ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಐತ್ರಿ. ಇಲ್ಲಿ ಏನ್ರಿಪ್ಪ, ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೀಬೇಕು. ಇಲ್ಲಿ ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಐತ್ರಿ. ಇಲ್ಲಿ ಬೀಯಿಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂತ ಬರಬೇಕು. ಓಕೆ, ಇಲ್ಲಿ ಏನ್ರಿಪ್ಪ, ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕ್ಬೇಕು. ಇಕ್ವಿಟಿ ಶೇರ್ ಅಲಾಟ್ಮೆಂಟ್. ಆಮೇಲೆ ಏನ್ರಿಪ್ಪ, ಇಕ್ವಿಟಿ, ಇಲ್ಲಿ ಇಕ್ವಿಟಿ ಬರಬೇಕು. ಸಾರಿ, ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್. ಓಕೆ, ಹೇಳ್ರಿಪ್ಪ, ಇದ್ರಾಗ ಏನು ಡೌಟ್ ಐತ್ರಿ? ಓಕೆ, ಅಪ್ಲಿಕೇಶನ್ ಫಸ್ಟ್ ರಿಸೀವ್ ಎಂಟ್ರಿ, ಅಪ್ಲಿಕೇಶನ್ ಸೆಕೆಂಡ್ ಟ್ರಾನ್ಸ್ಫರ್ ಎಂಟ್ರಿ, ಅಲಾಟ್ಮೆಂಟ್ ಫಸ್ಟ್ ಟ್ರಾನ್ಸ್ಫರ್ ಎಂಟ್ರಿ, ಅಲಾಟ್ಮೆಂಟ್ ಸೆಕೆಂಡ್ ರಿಸೀವ್ ಎಂಟ್ರಿ. ಈಗೇನ್ರಿಪ್ಪ, ಈಗ ಇದು 2 ಎಂಟ್ರೀಸ್ ಆತ್ರಿ, ಇದು 2 ಎಂಟ್ರೀಸ್ ಆಗೈತ್ರಿ. ಈಗ ಕಾಲ್ ಎಂಟ್ರಿ ಸಿಕ್ತ್ರಿ. ಈ ಕಾಲ್ ಎಂಟ್ರಿಗೆ ಮತ್ತೆ 2 ಎಂಟ್ರಿ ಪಾಸ್ ಮಾಡ್ಬೇಕು. ಕಾಲ್ ಎಂಟ್ರಿಗೆ ಫಸ್ಟ್ ಟ್ರಾನ್ಸ್ಫರ್ ಎಂಟ್ರಿ ಪಾಸ್ ಮಾಡ್ಬೇಕು, ಆಮೇಲೆ ರಿಸೀವ್ಡ್ ಎಂಟ್ರಿ ಟ್ರಾನ್ಸ್ಫರ್ ಮಾಡ್ಬೇಕು. ಕಾಲ್ ಎಂಟ್ರಿಗೆ ಟ್ರಾನ್ಸ್ಫರ್ ಮಾಡಕ್ಕೆ ಫಸ್ಟ್ ಎಂಟ್ರಿ ಟ್ರಾನ್ಸ್ಫರ್ ಇಲ್ಲಿ ಐತಿ ನೋಡ್ರಿಪ್ಪ, ಟ್ರಾನ್ಸ್ಫರ್ ಎಂಟ್ರಿ ಟ್ರಾನ್ಸ್ಫರ್. ಇಲ್ಲಿ ಏನು ಹಾಕ್ಬೇಕು ನೀವು, ಇಲ್ಲಿ ಏನು ಹಾಕ್ಬೇಕು, ಇಲ್ಲೇ ಅಲ್ಲಿ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಅಂತ ಐತ್ರಿ. ಇಲ್ಲಿ ಏನ್ರಿಪ್ಪ, ಇಕ್ವಿಟಿ ಶೇರ್ ಕಾಲ್ ಅಕೌಂಟ್ ಡೆಬಿಟ್ ಅಂತ ಬರಬೇಕು. ಇಲ್ಲಿ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಇಲ್ಲೇನು ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಇಲ್ಲಿ ಬೇಯಿಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್ ಅಂತ ಐತ್ರಿ. ಇಲ್ಲಿ ಏನ್ರಿಪ್ಪ, ಬೇಯಿಂಗ್ ಇಕ್ವಿಟಿ ಶೇರ್ ಕಾಲ್ ಮನಿ ಟ್ರಾನ್ಸ್ಫರ್ಡ್ ಅಂತ ಬರೀಬೇಕು. ಶೇರ್ಗಿಂತ ಮುಂಚೆ ಏನು ಬರೀಬೇಕು, ಇಲ್ಲಿ ಇಕ್ವಿಟಿ ಅಂತ ಬರೀಬೇಕು. ಇಕ್ವಿಟಿ ಶೇರ್ ಕಾಲ್ ಅಕೌಂಟ್ ಡೆಬಿಟ್. ಇಕ್ವಿಟಿ ಶೇರ್ ಕಾಲ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ. ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕ್ಬಿಡ್ರಿಪ್ಪ. ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಯಾವ ಶೇರ್ ಇದು, ಬೀಯಿಂಗ್ ಇಕ್ವಿಟಿ ಶೇರ್ ಕಾಲ್ ಮನಿ ಟ್ರಾನ್ಸ್ಫರ್ಡ್. ಓಕೆ, ಟ್ರಾನ್ಸ್ಫರ್ಡ್ ಎಂಟ್ರಿ ಆಗೈತ್ರಿ. ನೆಕ್ಸ್ಟ್ ಬರ್ರಿ ಆರನೇ ಎಂಟ್ರಿ ಏನ್ರಿಪ್ಪ, ಕಾಲ್ ರಿಸೀವ್ ಮಾಡ್ಬೇಕು. ರಿಸೀವ್ಡ್ ಎಂಟ್ರಿ ಇಲ್ಲಿ ಐತ್ರಿಪ್ಪ ನಿಮ್ದು, ರಿಸೀವ್ ಎಂಟ್ರಿ ಇಲ್ಲಿ ಐತ್ರಿ. ಇಲ್ಲಾಂದ್ರೆ ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಐತೆ ನೋಡ್ರಿಪ್ಪ. ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಇಲ್ಲೇನು ಬ್ಯಾಂಕ್ ಅಕೌಂಟ್ ಡೆಬಿಟ್. ಇಲ್ಲಿ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತಿದ್ರಿ. ಇಲ್ಲಿ ಏನ್ರಿ, ಟು ಇಕ್ವಿಟಿ ಶೇರ್ ಕಾಲ್ ಅಕೌಂಟ್. ಇಲ್ಲಿ ಬೇಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಇಲ್ಲಿ ಬೇಯಿಂಗ್ ಇಕ್ವಿಟಿ ಶೇರ್ ಕಾಲ್ ಮನಿ ರಿಸೀವ್ಡ್ ಅಂತ ಬರೀಬೇಕು. ಶೇರ್ಗಿಂತ ಮುಂಚೆ ಇಕ್ವಿಟಿ ಹಾಕಬೇಕು. ಇಕ್ವಿಟಿ ಶೇರ್ ಕಾಲ್ ಅಕೌಂಟ್, ಇಲ್ಲಿ ಬೇಯಿಂಗ್ ಇಕ್ವಿಟಿ ಇವತ್ತು ಬರೀಬೇಕು. ಇಲ್ಲಿ ಶೇರ್ ಕಾಲ್. ಎಲ್ಲ ಎಂಟ್ರೀಸ್ ಆಗೈತ್ರಿ. 6 ಎಂಟ್ರೀಸ್ ಮುಗೀತ್ರಿ. ನೋಡ್ರಿ ಇಲ್ಲಿ 6 ಎಂಟ್ರೀಸ್ ಮುಗೀತಲ್ಲ. ಇದು ಕ್ವಶನ್ ಫಸ್ಟ್ ಎಂಟ್ರೀಸ್ ಪಾಸ್ ಮಾಡ್ರಿ ಎಲ್ಲ. ಇಲ್ಲಿ ಡಿಸ್ಕೌಂಟ್ ಇಲ್ಲ, ಪ್ರೀಮಿಯಂ ಇಲ್ಲ, ಏನೂ ಇಲ್ಲ. ಇಲ್ಲಿ ನಾರ್ಮಲ್ ಐತ್ರಿ, ಫೇಸ್ ವ್ಯಾಲ್ಯೂ ಮೇಲೆ ಐತ್ರಿ ಬರೀ. ನಾರ್ಮಲ್ ನೋಡ್ರಿ. ಇದು ಒಂದು ಮಾತು ನಿಮ್ಗೆ ಹೇಳಿಲ್ಲ ನಾನು. 20,000 ಎಷ್ಟು ಶೇರ್ಸ್ ರೀಪ್ಪ, 20,000 ಇಕ್ವಿಟಿ ಶೇರ್ಸ್.
ಎಷ್ಟು ರಿಸೀವ್ ಮಾಡತ್ತೀರಿ ನೀವು, ಕಂಪನಿ ಎಷ್ಟು ರಿಸೀವ್ ಮಾಡತ್ತೀರಿ, ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್. 20,000 ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡತ್ತೀರಿ. ಆಮೇಲೆ ಎಷ್ಟು ರಿಸೀವ್ ಮಾಡತ್ತಾರಿಪ್ಪ, ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್. ಎಲ್ಲ ಶೇರ್ಸ್ 20,000 ಇಶ್ಯೂ ಮಾಡತ್ತಾರೆ. ಆಮೇಲೆ 20,000 ಪೂರಾ ಶೇರ್ಸ್, ಆಲ್ ದ ಶೇರ್ಸ್ ರಿಸೀವ್ ಮಾಡತ್ತಾರೆ. ಒಂದು ಶೇರ್ಗೆ ಎಷ್ಟು ರುಪೀಸ್ ರೀಪ್ಪ, 100 ರುಪೀಸ್. ಎಷ್ಟು ರುಪೀಸ್ ರೀಪ್ಪ, 100 ರುಪೀಸ್ ಈಚ್. ಪ್ರೀಮಿಯಮ್ ಇಲ್ಲ, ಡಿಸ್ಕೌಂಟ್ ಇಲ್ಲ, ಏನೂ ಇಲ್ಲ, ಬರೀ 100 ರುಪೀಸ್ ಈಚ್. ಈಗ ಅಪ್ಲಿಕೇಶನ್ ಮೇಲೆ 20, ಅಲಾಟ್ಮೆಂಟ್ ಮೇಲೆ 40, ಕಾಲ್ ಮೇಲೆ 40. ಇದು ಎಲ್ಲ ಸೇರಿಸಿ ಎಷ್ಟು ಇದು 20 ಪ್ಲಸ್ ತಡೀರಿ, ಇದು 20 ಪ್ಲಸ್ 40 ಪ್ಲಸ್ 40 ಎಷ್ಟು ರೀಪ ಎಲ್ಲ ಸೇರಿಸಿ ಮಾಡಿರಿ ನೀವು. ಇದು 20 ಪ್ಲಸ್ 40 ಪ್ಲಸ್ 40 ಎಲ್ಲ ಸೇರಿಸಿ ಎಷ್ಟು ಇದು 100. ನಿಮಗೆ ಬೇಕಂದ್ರೆ ಏನ್ರಿ ಫಸ್ಟ್ ಏನ್ರಿ 20 ಅಲ್ಲ, ಇದು 20 ಪ್ಲಸ್ ಇದು 40 ಪ್ಲಸ್ 40 ಪ್ಲಸ್ ಆಮೇಲೆ ಪ್ಲಸ್ 40 ಪ್ಲಸ್ 40 ಎಷ್ಟಾಗಿತ್ತು, ಕರೆಕ್ಟ್ 100 ಆಗಿತ್ತು ರೀ ಏನ್ರಿ, ಕರೆಕ್ಟ್ 100 ಅಲ್ಲ ಇದು ಕರೆಕ್ಟ್ 100. ಇದೂ 20 ಪ್ಲಸ್ 40 ಪ್ಲಸ್ 40 ಎಲ್ಲ ಸೇರಿಸಿ ಎಷ್ಟಿದ್ದು 100. ಓಕೆ, 100 ಎಕ್ಸಾಕ್ಟ್ ಬಂತಲ್ಲ, ಇದು ಎಕ್ಸಾಕ್ಟ್ ರುಪೀಸ್ 100 ಬಂತಲ್ಲ. ಅಂದರೆ ಏನ್ರಿಪ್ಪ, ಇದ್ರಾಗ ಪ್ರೀಮಿಯಮ್ ಇಲ್ಲ, ಡಿಸ್ಕೌಂಟ್ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಪ್ರಾಬ್ಲಮ್, ವೆರಿ ಬೇಸಿಕ್ ಪ್ರಾಬ್ಲಮ್ ಐತಿ. ಸಿಂಪಲ್. ಚಲೋ ಮಾಡೋಣ ರೀ ಈಗ ಸೊಲ್ಯೂಷನ್. ಬರ್ರಿ, ಏನಿದ್ರಿಪ್ಪ ಇಲ್ಲೇ ಫಸ್ಟ್ ಅಪ್ಲಿಕೇಶನ್ಗೆ 2 ಎಂಟ್ರಿ, ಅಪ್ಲಿಕೇಶನ್ಗೆ 2 ಎಂಟ್ರಿ, ಅಲಾಟ್ಮೆಂಟ್ಗೆ 2 ಎಂಟ್ರಿ, ಕಾಲ್ಗೆ 2 ಎಂಟ್ರಿ. ಟೋಟಲ್ ಸೀರೀಸ್ ಎಷ್ಟ್ರಿಪ್ಪ, 6 ಎಂಟ್ರೀಸ್. ಎಷ್ಟು ರೀ, 6 ಎಂಟ್ರೀಸ್ ಐತೆ ನೋಡ್ರಿ. ಫಸ್ಟ್ ಬರ್ರಿ, ಏನಿತ್ರಿಪ್ಪ ಇಲ್ಲೇ ಅಪ್ಲಿಕೇಶನ್ ಅಲ್ಲ, ಇದು ಅಪ್ಲಿಕೇಶನ್ಗೆ ಏನು ಮಾಡಬೇಕಿಲ್ಲೇ ಬ್ರ್ಯಾಕೆಟಲ್ಲೇ, ಅಪ್ಲಿಕೇಶನ್ ಬ್ರ್ಯಾಕೆಟಲ್ಲೇ ಏನು ಮಾಡ್ಬೇಕು ನೋಡ್ರಿ. ಇಲ್ಲೇ ನಾನು ಹೇಳ್ತೀನಿ ಸಿಂಪಲ್ ನಿಮಗೆ. ಏನಿದು ಎಷ್ಟು ಶೇರ್ಸ್ ರೀ, ಶೇರ್ಸ್ ಎಷ್ಟು ಇಲ್ಲೇ 20,000 ಇಕ್ವಿಟಿ ಶೇರ್ಸ್. ಅದಕ್ಕೆ ಇಲ್ಲೇ ಬರೀರಿಪ್ಪ 20,000 ಅಂತ ಬರೀರಿ, ಬ್ರ್ಯಾಕೆಟ್ ಹಾಕಿರಿ. ಇಲ್ಲೇ ಬ್ಯಾಂಕ್ ಆನ್ ಡೆಬಿಟ್ ಎಷ್ಟು ಶೇರ್ಸ್ 20,000 ಶೇರ್ಸ್. ಅದಕ್ಕೆ ಇಲ್ಲಿ ಏನು ಬರೀಪ್ಪ 20,000 ಅಂತ ಬರೀರಿ. 20,000 20,000 ನಂಬರ್ಸ್ ಅಲ್ಲ, ಇದು ನಂಬರ್ಸ್ ಬರೀ 20,000 ನಂಬರ್ಸ್ ಇದು. ಓಕೆ, ನಿಮಗೆ ತೋರಿಸ್ಬೇಕಲ್ಲ, ಬೇಡ. 20,000 ಇಂಟು 20,000 ಇಂಟು ನೋಡ್ರಿಪ್ಪ ಇಲ್ಲೇ ಬ್ಯಾಂಕ್ ಆನ್ ಡೆಬಿಟ್ ಫಸ್ಟ್ ಐತಿ. ಎಷ್ಟು ಶೇರ್ಸ್ ಇದು 20,000 ಇಕ್ವಿಟಿ ಶೇರ್ಸ್ ರೀ. ಅದಕ್ಕೆ ಏನ್ರಿಪ್ಪ ಇಲ್ಲೇ 20,000 ಅಂತ ಬರೀರಿ. ಇಂಟು ಏನು ಮಾಡತ್ತೀರಿ ನೀವು, ಅಪ್ಲಿಕೇಶನ್ ಅಲ್ಲ ಇದು, ಏನ್ರಿದು ಅಪ್ಲಿಕೇಶನ್. ಅಪ್ಲಿಕೇಶನ್ ಮೇಲೆ ಎಷ್ಟು ಇದು 20 ರುಪೀಸ್. ಅಪ್ಲಿಕೇಶನ್ ಮೇಲೆ ಎಷ್ಟು ಇದು 20 ರುಪೀಸ್. ಅದಕ್ಕೆ ಏನ್ರಿಪ್ಪ 20 ಅಂತ ಹಾಕ್ರಿ. ಇಲ್ಲೇ ಏನ್ರಿ 20 ಅಂತ ಹಾಕ್ರಿ. ಹೆಂಗೆ ಬಂತ್ರಿ ಇದು, ಶೇರ್ಸ್ ಎಷ್ಟ್ರಿಪ್ಪ 20,000. ಅದಕ್ಕೆ ಏನ್ರಿಪ್ಪ ಇಲ್ಲೇ 20,000. ಏನು ಮಾಡತ್ತೀರಿ ನೀವು, ಅಪ್ಲಿಕೇಶನ್ ಎಲ್ಲಿದ್ರಿಪ್ಪ ಇಲ್ಲಿ ಐತಿ ನೋಡ್ರಿ. ಅಪ್ಲಿಕೇಶನ್ ಮೇಲೆ ಎಷ್ಟ್ರಿಪ್ಪ ಇದು 20 ರುಪೀಸ್. ಏನ್ರಿ, ಅದಕ್ಕೆ ಏನ್ರಿಪ್ಪ 20 ಮಾಡಿರಿ. ಈಗೇನ್ರಿ 20,000 ಇಂಟು 20 ಮಾಡಿರಿ. ಎಷ್ಟು ರೀ 20,000 ಇಂಟು 20 ಎಷ್ಟಿದು 4 ಲ್ಯಾಕ್. ಎಷ್ಟ್ರಿಲ್ಲೇ ಫಸ್ಟ್ ಡೆಬಿಟ್ ಅಲ್ಲ, ಇದು ಡೆಬಿಟ್ ಕಾಲಮಲ್ಲೇ ಬರೀರಿಪ್ಪ. ಎಷ್ಟ್ರಿದು ಡೆಬಿಟ್ ಕಾಲಮಲ್ಲೇ ಎಷ್ಟಿದು 4 ಲ್ಯಾಕ್ ಅಲ್ಲ, ಅದು 4 ಲ್ಯಾಕ್ ಅಂತ ಬರೀರಿ. 4 ಲ್ಯಾಕ್. ಇಲ್ಲೇ ಡ್ಯಾಶ್ ಎಲ್ಲಿನೂ ಸೇಮ್ ರೀಪ್ಪ. ಎಷ್ಟು ರೀ 4 ಲ್ಯಾಕ್. ಎಲ್ಲಿನೂ ಸೇಮ್ 4 ಲ್ಯಾಕ್. ಆಗಿತ್ತು ನೋಡ್ರಿಪ್ಪ. ಇಲ್ಲಿಂದ ಡೆಬಿಟ್ ಕಾಲಮಲ್ಲೇ 4 ಲ್ಯಾಕ್, ಇಲ್ಲೇ ಡ್ಯಾಶ್ ಇಲ್ಲೇ 4 ಲ್ಯಾಕ್. ಡನ್. ಈಗ ನೆಕ್ಸ್ಟ್ ಏನ್ರಿಪ್ಪ ಅದು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಐತಲ್ಲ, ಇಲ್ಲೇ ಸೇಮ್ ಕಾಪಿ ಪೇಸ್ಟ್. ಇದು ಅಪ್ಲಿಕೇಶನ್, ಇದನ್ನು ಅಪ್ಲಿಕೇಶನ್ ಐತ್ರಿ, ಅಪ್ಲಿಕೇಶನ್ ಸೇಮ್ ಅಲ್ಲ, ಡಿಸ್ಕೌಂಟ್ ಇಲ್ಲ. ಇದು ಬೇಸಿಕ್ ಪ್ರಾಬ್ಲಮ್ ಆಯಿತು. ಡಿಸ್ಕೌಂಟ್ ಇಲ್ಲ, ಪ್ರೀಮಿಯಮ್ ಇಲ್ಲ. ಅಪ್ಲಿಕೇಶನ್ ಸೇಮ್ ಅಲ್ಲ. ಇದು ಸೇಮ್ ಅಂದ್ರೆ ಏನ್ರಿಪ್ಪ, ಅಮೌಂಟ್ನು ಸೇಮ್ ಬರ್ಬೇಕು. ಅಮೌಂಟ್ ಏನ್ರಿ ಸೇಮ್ ಟು ಸೇಮ್ ಬರ್ಬೇಕು. ಅಮೌಂಟ್ ಸೇಮ್ 4 ಲ್ಯಾಕ್. ಅಮೌಂಟ್ ಮೇಲೆ ಸೇಮ್ ಐತಲ್ಲ ಅಮೌಂಟ್.
ಅದಕ್ಕೆ ಇಲ್ಲಿನೂ ಸೇಮ್ ಬರಬೇಕು 4 ಲ್ಯಾಕ್. ಕರೆಕ್ಟಾ? ಇಲ್ಲೇ ಡ್ಯಾಶ್ ಅಂತ ಬರೀಬೇಕು. ಇಲ್ಲೇ ಸೇಮ್ 4 ಲ್ಯಾಕ್. ಡನ್. ಸಿಂಪಲ್ ಇದಲ್ಲ. ಇಲ್ಲೇನು ಶೇರ್ ಅಪ್ಲಿಕೇಶನ್, ಇಲ್ಲೇನು ಶೇರ್ ಅಪ್ಲಿಕೇಶನ್. ಇಲ್ಲಿ ಮೇಲೆ ಅಮೌಂಟ್ ಹೆಂಗೆ ಬಂತು ನೋಡ್ರಿ, ಸೇಮ್ ಟು ಸೇಮ್ ಅಮೌಂಟ್ ಇಲ್ಲಿ ಹಚ್ಚಬೇಕು. ಡನ್. ಓಕೆ. ಈಗ ನೆಕ್ಸ್ಟ್ ಏನ್ರಿಪ್ಪ, ಈಗ ಅಲಾಟ್ಮೆಂಟ್ ಅಲ್ಲ, ಈಗ ಅಲಾಟ್ಮೆಂಟ್. ಫಸ್ಟ್ ಎಂಟ್ರಿ ಮತ್ತು ಸೆಕೆಂಡ್ ಎಂಟ್ರಿ ಮುಗಿತ್ರಿ. ಈಗ ಏನ್ರಿ ಥರ್ಡ್ ಎಂಟ್ರಿ. ಥರ್ಡ್ ಎಂಟ್ರಿಗೆ ಬ್ರ್ಯಾಕೆಟ್ ಅಲ್ಲೇ. ಥರ್ಡ್ ಎಂಟ್ರಿಗೆ ಏನ್ರಿಪ್ಪ ಬ್ರ್ಯಾಕೆಟ್ ಅಲ್ಲೇ. ಎಷ್ಟು ಶೇರ್ಸ್ ರೀಪ್ಪ ಇದು? 20,000 ಶೇರ್ಸ್. ಅದಕ್ಕೆ ಏನ್ರಿಪ್ಪ ಇಲ್ಲಿ ಥರ್ಡ್ ಎಂಟ್ರಿಯಲ್ಲೇ, ಥರ್ಡ್ ಎಂಟ್ರಿಯಲ್ಲಿ ಏನು ಮಾಡಿರಿ, ಇಲ್ಲಿ ಥರ್ಡ್ ಎಂಟ್ರಿಯಲ್ಲೇ 20,000 ಅಂತ ಬರೀರಲಿ. ಥರ್ಡ್ ಎಂಟ್ರಿಯಲ್ಲೇ 20,000 ಇಂಟು 20,000 ಇಂಟು ಏನು ಮಾಡತ್ತೀರಿ ನೀವು ಈಗ? ಅಲಾಟ್ಮೆಂಟ್ ಮಾಡತ್ತೀರಿ. ಏನು ಮಾಡತ್ತೀರಿ ಈಗ? ಅಲಾಟ್ಮೆಂಟ್ ಮಾಡತ್ತೀರಿ. ಅಲಾಟ್ಮೆಂಟ್ ಇಲ್ಲ ಐತ್ರಿ. ಅಲಾಟ್ಮೆಂಟ್ ಮೇಲೆ ಎಷ್ಟು ರುಪೀಸ್ ರೀಪ್ಪ? 40 ರೂಪೀಸ್. ಅಲಾಟ್ಮೆಂಟ್ ಮೇಲೆ ಎಷ್ಟು ರೀಪ್ಪ? 40 ರೂಪೀಸ್. ಅದಕ್ಕೆ ಏನು ಮಾಡಿರಿ, 40 ಅಂತ ಹಾಕ್ರಿ. 40 ಅಂತ. ಈಗ ಏನು ಮಾಡ್ಬೇಕು ನೀವು? ಈಗ 20,000 ಇಂಟು 40 ಮಾಡ್ಬೇಕು. 20,000 ಇಂಟು 40 ಎಷ್ಟು ರೀಪ್ಪ? ಈಗ 8 ಲ್ಯಾಕ್. 8 ಲ್ಯಾಕ್ ಎಲ್ಲಿ ಬರೀಬೇಕು ನೀವು? ಇಲ್ಲೇ ಬರೀಬೇಕು. 8 ಲ್ಯಾಕ್ ಬರ್ರಿ. 8 ಲ್ಯಾಕ್. 8 ಲ್ಯಾಕ್. ಇಲ್ಲೇನು ಸೇಮ್ 8 ಲ್ಯಾಕ್. ಕರೆಕ್ಟಾ? ಇಲ್ಲಿನೂ ಸೇಮ್ 8 ಲ್ಯಾಕ್. ಈಗ ಏನು ಮಾಡ್ತೀರಿ? ಈಗ ಸೇಮ್ ಅಮೌಂಟ್ ಏನು ಮಾಡ್ಬೇಕು ನೀವು? ಸೇಮ್ ಅಮೌಂಟ್ ಇಲ್ಲೇ ಬರೀಬೇಕು. ಸೇಮ್ ಅಮೌಂಟ್ ಎಲ್ಲರಿಪ್ಪ? ಸೇಮ್ ಅಮೌಂಟ್. ಮತ್ತು ಇದು ಅಲಾಟ್ಮೆಂಟ್. ಅಲಾಟ್ಮೆಂಟ್ ಇಲ್ಲಿ ಥರ್ಡ್ ಎಂಟ್ರಿ ಮತ್ತು ಫೋರ್ತ್ ಎಂಟ್ರಿ. ಥರ್ಡ್ ಎಂಟ್ರಿ ಮತ್ತು ಫೋರ್ತ್ ಎಂಟ್ರಿ ಸೇಮ್ ಅಮೌಂಟ್ 8 ಲ್ಯಾಕ್. ಥರ್ಡ್ ಎಂಟ್ರಿ ಮತ್ತು ಫೋರ್ತ್ ಎಂಟ್ರಿ ಸೇಮ್ ಅಮೌಂಟ್ 8 ಲ್ಯಾಕ್. 8 ಲ್ಯಾಕ್. ಯಾಕಂದರೆ ನಾರ್ಮಲ್ ಪ್ರಾಬ್ಲಮ್ ಐತ್ರಿ ಇದು. ಡಿಸ್ಕೌಂಟ್ ಪ್ರಾಬ್ಲಮ್ ಇಲ್ಲ, ಪ್ರೀಮಿಯಂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾರ್ಮಲ್ ಪ್ರಾಬ್ಲಮ್ ಈಸಿಯಾಗಿ ಮಾಡಿರಿ. 8 ಲ್ಯಾಕ್. 8 ಲ್ಯಾಕ್ ಹಿಡಿತ್ರಿ. ಫಸ್ಟ್ 4 ಲ್ಯಾಕ್ 4 ಲ್ಯಾಕ್ 4 ಲ್ಯಾಕ್ 4 ಲ್ಯಾಕ್. ಓಕೆ. ಆಮೇಲೆ ಥರ್ಡ್ ಎಂಟ್ರಿ ಮತ್ತು ಫೋರ್ತ್ ಎಂಟ್ರಿ 8 ಲ್ಯಾಕ್ 8 ಲ್ಯಾಕ್. ಥರ್ಡ್ ಎಂಟ್ರಿ ಮತ್ತು ಫೋರ್ತ್ ಎಂಟ್ರಿ 8 ಲ್ಯಾಕ್ 8 ಲ್ಯಾಕ್. ಡನ್. ಓಕೆ. ನೆಕ್ಸ್ಟ್ ಈಗ ಏನ್ರಿಪ್ಪ? ಈಗ ಯಾವ ಎಂಟ್ರಿ? ಈಗ ಫಿಫ್ತ್ ಎಂಟ್ರಿ. ಫಿಫ್ತ್ ಎಂಟ್ರಿ ಬೇಕು ನಮಗೆ. ಫಿಫ್ತ್ ಎಂಟ್ರಿ ಶೇರ್ಸ್ ಎಷ್ಟು ರೀಪ? ಮತ್ತು ಫಿಫ್ತ್ ಎಂಟ್ರಿಯಲ್ಲೇ 20,000 ಶೇರ್ಸ್. ಅದಕ್ಕೆ ಏನ್ರಿ ಫಿಫ್ತ್ ಎಂಟ್ರಿಯಲ್ಲೇ ಶೇರ್ಸ್ ಎಷ್ಟು ರೀ? 20,000 ಶೇರ್ಸ್. 20,000 ಶೇರ್ಸ್ ಇಂಟು ಫಿಫ್ತ್ ಎಂಟ್ರಿಯಲ್ಲೇ 20,000 ಶೇರ್ಸ್ ಇಂಟು ಏನ್ರಿದು? ಕಾಲ್. ಓನ್ರಿ ಕಾಲ್. ಕಾಲ್ ಇಲ್ಲೈತ್ರಿ. ಕಾಲ್ ಇಲ್ಲೈತ್ರಿ. ಕಾಲ್ ಮೇಲೆ ಎಷ್ಟು ರೀಪ್ಪ? 40 ರೂಪೀಸ್. ಕಾಲ್ ಮೇಲೆ 40 ರೂಪೀಸ್. ಅದಕ್ಕೆ ಏನ್ರಿ ಇಲ್ಲೇ 40 ಅಂತ ಹಾಕ್ರಿ. ಕಾಲ್ ಮೇಲೆ 40 ರೂಪೀಸ್. ಅದಕ್ಕೆ 40 ಅಂತ ಹಾಕ್ರಿ. 40. ಕಾಲ್ ಮೇಲೆ 40 ರೂಪೀಸ್. ಅದಕ್ಕೆ ಏನ್ರಿಪ್ಪ? 40. 20,000 ಇಂಟು 40 ಮಾಡಿರಿ. ಸೇಮ್ 8 ಲ್ಯಾಕ್ ಬರ್ತದೆ ರೀ. 20,000 ಇಂಟು 40 ಎಷ್ಟು ರೀ? 8 ಲ್ಯಾಕ್. 8 ಲ್ಯಾಕ್. ಕಾಲ್ ಮೇಲೆ ಫಿಫ್ತ್ ಮತ್ತು ಸಿಕ್ಸ್ತ್ ಸೇಮ್ 8 ಲ್ಯಾಕ್. 8 ಲ್ಯಾಕ್. 8 ಲ್ಯಾಕ್. ಕರೆಕ್ಟಾ? 8 ಲ್ಯಾಕ್. ಈಗ ಸೇಮ್ ಇಲ್ಲೇನೂ ಬರಬೇಕು. 8 ಲ್ಯಾಕ್. 8 ಲ್ಯಾಕ್. ಆಮೇಲೆ ಕೆಳಗಡೆ ಏನ್ರಿ? ಡ್ಯಾಶ್. ಇಲ್ಲೇ ಡ್ಯಾಶ್. ಇಲ್ಲೇನು 8 ಲ್ಯಾಕ್. ಫಸ್ಟ್ ಮತ್ತು ಸೆಕೆಂಡ್ 4 ಲ್ಯಾಕ್ 4 ಲ್ಯಾಕ್. ಥರ್ಡ್ ಮತ್ತು ಫೋರ್ತ್ 8 ಲ್ಯಾಕ್ 8 ಲ್ಯಾಕ್. ಫಿಫ್ತ್ ಮತ್ತು ಸಿಕ್ಸ್ತ್ 8 ಲ್ಯಾಕ್ 8 ಲ್ಯಾಕ್. 20,000 ಇಂಟು 20 ಅಪ್ಲಿಕೇಶನ್ಗೆ. ಅಲಾಟ್ಮೆಂಟ್ಗೆ 20,000 ಇಂಟು 40. ಕಾಲ್ಗೆ 20,000 ಇಂಟು 40. ಆಯ್ತು ನೋಡ್ರಿಪ್ಪ ಅಲ್ಲಿ 4 ಡಬಲ್ ಟೈಮ್ 8 ಡಬಲ್ ಟೈಮ್ ಆಮೇಲೆ ಮತ್ತೆ 8 ಡಬಲ್ ಟೈಮ್ ಹಿಂಗೆ. ಈಗ ಏನ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ನಾನು. ಬಡ್ದಾಗಿದ್ರಿ ಇಲ್ಲಿ.
ಓಕೆ, ದಿಸ್ ಇಸ್ ದ ಓವರ್ ಆಲ್ ಕಾನ್ಸೆಪ್ಟ್. ಕಲಿಸಿ ಬೇಡ, ಮಿನಿಮೈಸ್ ಮಾಡ್ತೀನಿ. ಡನ್ ನೋಡ್ರಿಪ್ಪ ಇದು. ಇದು ಏನ್ರಿ ಸಿಂಪಲ್ ಫಾರ್ಮೆಟ್. ಓಕೆ, ಪ್ರಾಬ್ಲಮ್ ನೋಡ್ರಿ, ಇದು ಪ್ರಾಬ್ಲಮ್ ಪೂರ್ತಿ ಸಿಂಪಲ್ ಐತ್ರಿ. ಇದು ಇದ್ರಾಗ ಡಿಸ್ಕೌಂಟ್ ಇಲ್ಲ, ಪ್ರೀಮಿಯಂ ಇಲ್ಲ. ಆ ಪ್ರಾಬ್ಲಮ್ಗೆ ಈ ಥರ ಮಾಡ್ಬೇಕ್ರಿ. ಜರ್ನಲ್ ಎಂಟ್ರೀಸ್ ಪರ್ಫೆಕ್ಟ್ ಮಾಡಿರಿ, ಜರ್ನಲ್ ಎಂಟ್ರೀಸ್ ಪರ್ಫೆಕ್ಟ್ ಮಾಡಿ ಅಮೌಂಟ್ ಹಾಕ್ಬೇಕು. ಸಿಂಪಲ್. ಫಸ್ಟ್ ಎಂಟ್ರಿಗೆ ಡಬಲ್ ಅಮೌಂಟ್, ಸೆಕೆಂಡ್ ಎಂಟ್ರಿಗೆ ಥರ್ಡ್ ಮತ್ತು ಫೋರ್ತ್ ಸೇಮ್, ಫಿಫ್ತ್ ಮತ್ತು ಸಿಕ್ಸ್ತ್ ಸೇಮ್. ಈ ಥರ ಮಾಡ್ಬೇಕು ನೀವು. सिंपल ही चला. ओके, यहाँ पे देखो अभी. ओके, फॉर हिंदी मीडियम. यहाँ पे देखो क्या है क्वेश्चन. देखो पहला क्वेश्चन, ए स्टार, ये कंपनी का नाम, ए स्टार कंपनी लिमिटेड इशूड, कितने इशू कर रहा हूँ शेयर्स? 20,000 शेयर्स इशू कर रहा. कौन से शेयर्स? वो इक्विटी शेयर्स. ये नाम याद रख लेना. इक्विटी दिया तो इक्विटी, प्रेफरेंस दिया तो प्रेफरेंस. इक्विटी शेयर्स. एक शेयर को कितने रुपीज़ है? 100 रुपीज़ ईच. द शेयर्स वेयर अलॉटेड एज फॉलोज बोल के दिया. ₹20 ऑन अप्लीकेशन के ऊपर 20 रुपीज़, अलॉटमेंट के ऊपर 40 रुपीज़, कॉल के ऊपर 40 रुपीज़. तो कौन सा कॉल नहीं दिया हमारे को? फर्स्ट कॉल है, सेकेंड कॉल है, फाइनल कॉल है, नहीं दिया, सिर्फ कॉल करके दिया. कितना? कॉल के ऊपर 40 रुपीज़. इसके बाद में पैराग्राफ दे रहा, क्या बोल के? ऑल द शेयर्स वेयर ड्यूली रिसीव्ड बोल के दिया. ऑल द शेयर्स वेयर ड्यूली रिसीव्ड बोल के दिया. हाँ, पास दी जर्नल एंट्रीज इन द बुक्स ऑफ ए स्टार कंपनी लिमिटेड बोल के दिया. ठीक है, यहाँ पे देखो उन्हें कितने शेयर्स इशू कर रहा? 20,000 शेयर्स इशू कर रहा. रिसीव्ड कितने कर रहा? ऑल द शेयर्स वेयर ड्यूली रिसीव्ड, मतलब 20,000 शेयर्स इशू कर रहा पब्लिक को, और पब्लिक के पास से कितना कलेक्ट कर रहा? पूरे शेयर्स कलेक्ट कर रहा. 20,000 दिया था और पूरे 20,000 शेयर्स वापस ले रहा. कुछ भी बचा क्या मार्केट में? कुछ भी नहीं बचा. कुछ भी मार्केट में नहीं बचा. 20,000 शेयर्स दिया था, इसके ऊपर 20 से ज़्यादा शेयर्स रिसीव नहीं कर रहा. समझ में तुम्हें? मार्केट में दे रहा कितना है? 20,000. रिसीव करते टाइम 25,000 है. 20,000 के ऊपर रिसीव कर रहा या 20,000 के नीचे रिसीव कर रहा? नहीं दिया कुछ भी. देखो यहाँ पे 20,000 के ऊपर रिसीव कर रहा या 20,000 के नीचे रिसीव कर रहा? नहीं दिया. कितने दिया था? 20,000 शेयर्स दिया था, पूरे शेयर्स रिसीव कर रहा. क्या दिया? पूरे शेयर्स. ऑल द शेयर्स वेयर ड्यूली रिसीव्ड. 20,000 मार्केट में दिया था, पूरे शेयर्स है, पूरे 20,000 शेयर्स रिसीव कर रहा. कुछ भी बाकी नहीं है मार्केट में भी, पूरा कवर हुआ. ठीक है, ये नॉर्मल प्रॉब्लम. इसके अंदर डिस्काउंट भी नहीं है, प्रीमियम भी नहीं है. वो कैसा मालूम करता? देखो मैं यहाँ पे क्या भी डिस्काउंट बोल के दिया, कुछ भी प्रीमियम बोल के दिया नहीं दिया. सिंपल प्रॉब्लम है. और एक बात, शेयर्स कितने हैं? 20,000. एक शेयर का प्राइस कितना? 100 रुपीज़ ईच. ये सबको मिलाना है. एप्लीकेशन के ऊपर कितना? 20. अलॉटमेंट के ऊपर कितना? 40. कॉल के ऊपर कितना? 40. ये 20 प्लस 40 प्लस 40, ये सब मिला के कितना होता तुम्हारा? 20 प्लस 40 प्लस 40 कितना होता सब मिला के? 100 आना तुम्हारा. कितना आया अभी? एग्जैक्ट 100 आया. समझ में आया ना तुम्हारा? 20 प्लस 40 प्लस 40 ये सब मिला के कितना आया तुम्हारा? अभी 100 आया. 100 है नहीं तुम्हारा? एग्जैक्ट 100 है नहीं, मतलब एग्जैक्ट 100 है. 100 से नीचे रहा तो डिस्काउंट, 100 से ऊपर रहा तो प्रीमियम. समझे तुम्हें? यहाँ पे इस सबको काउंट करना. ये 20 प्लस 40 प्लस 40 ये सब मिला के कितना हो रहा? एग्जैक्ट 100 हो रहा. कितना हो रहा? एग्जैक्ट 100 हो रहा. एग्जैक्ट 100 आया तो सिंपल प्रॉब्लम, डिस्काउंट भी नहीं है, प्रीमियम भी नहीं है. 100 से नीचे आया तो डिस्काउंट की एंट्री पास करना. 100 से ऊपर आया तो प्रीमियम की एंट्री पास करना. समझ में आता है? डिस्काउंट कब बोलते हैं हमें? अगर फेस वैल्यू, ये क्या है? ये फेस वैल्यू है. ये एक शेयर को कितना रुपीज़ है? 100 रुपीज़, मतलब फेस वैल्यू. एक शेयर का प्राइस दिया तो वो उसको क्या बोलते हैं? फेस वैल्यू बोलते हैं. अगर ये सब मिला के 20 प्लस 40 प्लस 40 मिला के ये फेस वैल्यू 100 से कम आया तो डिस्काउंट, 100 से ऊपर आया तो प्रीमियम. फेस वैल्यू से कम आया तो डिस्काउंट, फेस वैल्यू से ज़्यादा आया तो प्रीमियम. समझे? अब कितना आया? एग्जैक्ट 100 आया. ये सब मिला के कितना आया तुम्हारा? एग्जैक्ट 100 आया, मतलब फेस वैल्यू. डिस्काउंट भी नहीं है, प्रीमियम भी नहीं है, मतलब एट पार. ठीक है, सिंपल प्रॉब्लम. जर्नल एंट्रीज इन दी बुक्स ऑफ ए स्टार कंपनी लिमिटेड बोल के. ए स्टार कंपनी लिमिटेड फॉर द ईयर हमारे को डालने आता. क्यों बोल? तो ईयर नहीं दिया हमारे को. 23 है, 24 है, कुछ भी नहीं दिया. पर सीरियल नंबर, पर्टिकुलर्स, LF, डेबिट रुपीज़, क्रेडिट रुपीज़. समझे? एंट्रीज पूरी तुम्हें पास कर लो. एज पूरे एंट्रीज फॉर्मेट में जो तुम्हारे पास एंट्री है, देखो वही पूरे एंट्री पास करना तुम लोग. वही एंट्री यहाँ पे पास करना तुम्हें. नहीं देता नहीं तुम्हारे को रिसीव्ड है, ये ट्रांसफर है करके नहीं देता, तुम लोग पास करना. वो
अप्लीकेशन है, अलॉटमेंट है, कॉल है, तुम लोग एंट्री पास करो, लेकिन यहाँ पे वो हेडिंग डालने मत जाओ। फर्स्ट की हेडिंग, सेकंड की हेडिंग, थर्ड की हेडिंग, फोर्थ फिफ्थ की हेडिंग, सिक्स की हेडिंग मत डालने मत जाओ, डायरेक्ट एंट्री पास करो। क्या करो? डायरेक्ट एंट्री पास करो, सबकी एंट्री पास करो। लेकिन एक बात याद रख लो, यहाँ पे शेयर्स, शेयर्स के पहले क्या है? यहाँ पे इक्विटी बोल के है। कौन से शेयर से? इक्विटी शेयर्स। शेयर्स के पहले क्या डाला? तो मैं भी यहाँ पे इक्विटी डाला। क्यों? वो तो इक्विटी नाम दिया, नहीं इक्विटी बोल के नाम दिया, इसलिए इक्विटी। यहाँ पे क्या है? पहले यहाँ पे शेयर एप्लीकेशन का था नहीं, इसके अंदर इसके पीछे इससे पहले इक्विटी डालो। यहाँ पे भी शेयर था नहीं, इसके पहले इक्विटी। यहाँ पे भी शेयर है, इसके पहले इक्विटी। यहाँ पे भी शेयर है, इसके पहले इक्विटी। शेयर है, पहले इक्विटी। शेयर है, इक्विटी। शेयर है, इसके पहले इक्विटी। शेयर है, इक्विटी, उसके बाद में शेयर है, इक्विटी। सब एंट्री कॉपी पेस्ट करना, कुछ भी नहीं। यहाँ पे भी इसमें भी नरेशन में भी शेयर के पहले इक्विटी, शेयर के पहले इक्विटी, इक्विटी, शेयर के पहले इक्विटी, शेयर के पहले इक्विटी, शेयर के पहले इक्विटी। क्यों? बताओ, इक्विटी का नाम दिया हो नहीं यहाँ पे क्वेश्चन के अंदर, इसलिए इक्विटी सब जगह। ठीक है, एंट्री तुम्हारे जर्नल एंट्रीज पूरे कॉपी पेस्ट, सेम टू सेम, हेडिंग्स को छोड़ के। ठीक है, इतना हुआ नहीं? एंट्रीज पूरे पास करो बस। यहाँ पे क्या है? अभी अमाउंट होना है तुम्हारे को, अभी अमाउंट होना कि नहीं? अमाउंट, अमाउंट होना का क्या करते हैं? ब्रैकेट में कितने शेयर्स है तुम्हारे पास? हो 20,000 शेयर्स है, 20,000 शेयर्स तुम्हारे, इंटू एप्लीकेशन के ऊपर कर रहे हैं तुम्हें। फर्स्ट एंट्री किसके ऊपर कर रहे हैं? एप्लीकेशन के ऊपर। फर्स्ट के दो एंट्री किसके ऊपर आते हैं? एप्लीकेशन के ऊपर आते हैं। फर्स्ट के दो एंट्री एप्लीकेशन, एप्लीकेशन के ऊपर कितना रुपीज़ है? वो 20 रुपीज़ है। एप्लीकेशन के ऊपर कितना है? 20 रुपीज़। इसलिए क्या है? 20,000 इंटू 20 करो, कितना होता है? 4 लाख। यहाँ पे भी डैश, यहाँ पे भी डैश, यहाँ पे भी 4 लाख। कौन सा शेयर है? एप्लीकेशन। यहाँ पे भी क्या है? एप्लीकेशन, इसलिए दोनों का अमाउंट है सेम टू सेम। यहाँ पे भी 4 लाख, यहाँ पे भी 4 लाख। क्यों? एप्लीकेशन के दो एंट्री नहीं, फर्स्ट एंट्री सेकंड एंट्री दोनों कॉपी पेस्ट। यहाँ पे भी अमाउंट, यहाँ पे भी अमाउंट, सेम कॉपी पेस्ट। ठीक है, अब सेकंड एंट्री, सेकंड एंट्री किसकी कर रहे तुम लोग? अलॉटमेंट की। सेम 20,000 लिखो यहाँ पे ब्रैकेट में, 20,000 ब्रैकेट में, इंटू अलॉटमेंट के ऊपर कितना देखना तुम्हें भी? अलॉटमेंट के ऊपर कितना है? 40 रुपीज़, इसलिए 40 रुपीज़। 20,000 इंटू 40 करो, कितना आता है? 8 लाख, डैश 8 डैश 8 लाख। थर्ड एंट्री और फोर्थ एंट्री सेम। क्यों बोलते? यहाँ पे भी थर्ड एंट्री अलॉटमेंट की है, फोर्थ एंट्री की भी अलॉटमेंट की है। 8 लाख 8 लाख आया नहीं सबको? दोनों को। ठीक, अब क्या है? फिफ्थ की एंट्री। फिफ्थ की एंट्री किसकी है? कॉल की एंट्री है। फिफ्थ की एंट्री किसकी है? कॉल की, इसलिए ब्रैकेट में कितने शेयर्स है? 20,000 शेयर्स है। इंटू कॉल के ऊपर, किसके ऊपर देखना? अभी कॉल के ऊपर। कॉल के ऊपर कितना है अमाउंट है? यहाँ पे देखो, कॉल, कॉल के ऊपर कितना है अमाउंट? 40 है, इसलिए कॉल, इसलिए कॉल के ऊपर कितना है अमाउंट? इंटू 40। 20,000 इंटू 40 करो, कितना था? 8 लाख डैश डैश 8 लाख। फिफ्थ एंट्री और सिक्स एंट्री का अमाउंट सेम आना, 8 लाख और 8 लाख। ठीक है, यह है तुम्हारा ओवरऑल प्रॉब्लम। बहुत सिंपल है ये, बस एंट्री याद रख लो तुम्हें। एंट्री कुछ भी चेंज नहीं किया मैं, एंट्री में कुछ भी चेंज नहीं किया। सिर्फ क्या चेंज किया मैं? शेयर के पहले इक्विटी, शेयर के पहले इक्विटी। क्यों बोलते हैं? यहाँ पे इक्विटी बोल के दिया है इन्हें। ठीक है, इतना कर लेना। अमाउंट तुम्हारे को मालूम पड़ा, सबको 20,000 लेना। एप्लीकेशन के ऊपर 20 है, अलॉटमेंट के ऊपर 40 है, कॉल के ऊपर 40 है। इतना एक बार कर लो बस, दोनों को कॉपी पेस्ट। एक बार कर लो, दोनों को कॉपी पेस्ट। एक बार कैलकुलेशन कर लो, दोनों को कॉपी पेस्ट। ठीक है, ये है तुम्हारा सिंपल प्रॉब्लम फॉर मे बी फॉर 10 मार्क्स, मे बी फॉर 5 मार्क्स केड़ंगिल्ला। 5 मार्क्स के लिए नहीं पूछता, लेकिन 10 मार्क्स के लिए कंपलसरी है ये। इसमें डिस्काउंट देता, प्रीमियम देता, उतना ही। बहुत सिंपल। प्लीज टेक द स्क्रीन शॉट, आई विल मिनिमाइज। Okay. Done. Take the screenshot of this problem. We'll meet in the next video. Till then, thank you all of you for watching this video.